ಮತ್ತೆ ನಿಮ್ ದೇವದೊಳಗೆ ನೋಡಾಕಿರುವಂತ ಅಂದ್ರೆ ಚಂದನಕೆರೆ ಆಗಿರ್ಬೋದು, ಏನೋ ಹೇಳ್ತಾರಲ್ರಿ, ಚಂದನಕೆ ಬಾವಿ ಏನದಾವ ಅಂತಲ್ಲ. ಚಂದಿನಕೆರೆಯಲ್ಲಿ ಒಂದು ಬಾವಿ ಅದ, ಅಲ್ಲಿ ಒಂದು ಫೇಮಸ್ ಹೇಳ್ತಾರ, ಅಲ್ಲೆಲ್ಲ ಹಿಂದಕ್ಕೆ ನಿಧಿಗಳು ಭಾಳ ಅವಂತ ಹೇಳ್ತಾರ. ಅವೆಲ್ಲ ಸುಳ್ಳು ಮಾತದು. ಇಲ್ಲಿ ದೇವದುರ್ಗ ಅಂತಂದ್ರೆ ಇಲ್ಲಿ ದರ್ಬಾರ್ ಇದೆ, ಒಳ್ಳೊಳ್ಳೆ ಸುತ್ತಮುತ್ತ ಒಳ್ಳೊಳ್ಳೆ ಕೆರೆಗಳಿದಾವೆ. ಹಿಸ್ಟಾರಿಕಲ್ ಚಂದನಕೆರೆ ಕೆರೆ, ಭೈರವೇಶ್ವರ ದೇವಸ್ಥಾನ. ಚಂದನಕೆರೆ ಬಗ್ಗೆ ಭಾಳ ಹೇಳ್ತಾರ್ರಿ, ತಡ ಮಾಡೋದೇ ಬೇಡ, ಬರ್ರಿ ಹೋಗೋಣ. ಈಗ ನೀವು ನೋಡ್ತಿರೋದೆ ಚಂದನಕೆರೆಯ ಚಂದವಾದಂತಹ ಕೆರೆ. ಇವತ್ತಿನ ವಿಡಿಯೋದಲ್ಲಿ ಇದು ನಮ್ಮ ಮೇನ್ ಟಾಪಿಕ್ ಅಲ್ಲ, ಹಂಗಾಗಿ ಇದರ ಬಗ್ಗೆ ಜಾಸ್ತಿ ನಾನು ಮಾತಾಡುವುದಿಲ್ಲ. ಪ್ರಸ್ತುತ ಕೆರೆ ಹೇಗಿದೆ ಎಂಬುದು ನಿಮಗೆ ಗೊತ್ತಾಗಲಿ ಎನ್ನುವ ಕಾರಣಕ್ಕಾಗಿ ಈ ವಿಡಿಯೋ ತುಣುಕುಗಳು. ಚಂದನಕೆರೆಯ ಕೆರೆಯಿಂದ ಸ್ವಲ್ಪ ದೂರದೊಳಗಿರುವಂತಹ ಈ ಒಂದು ಜಾಗ ನಿಜವಾಗ್ಲೂ ಭಯಂಕರವಾಗಿದೆ. ಬರ್ರಿ ಇದನ್ನ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಅದ್ರೊಳಗಡೆ ಏನೈತಿ ಎಲ್ಲವನ್ನು ತೋರಿಸ್ತೀನಿ. ಅದೆಷ್ಟು ಸಲ ನಿಧಿಗಳ್ಳರಿಂದ ಆಕ್ರಮಕ್ಕೊಳಪಟ್ಟಿದೆ ಗೊತ್ತಿಲ್ಲ. ಇದು ಮೊದಲು ಹೇಗಿತ್ತೋ ಅದಂತೂ ಕಾಣೆ, ಆದ್ರೆ ಈಗ ಇರುವಂತಹ ಪರಿಸ್ಥಿತಿಯನ್ನ ಇಂಚಿಂಚು ಬಿಡದೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಮುಂದೆ ಒಬ್ಬ ಸೈನಿಕ, ಮತ್ತೆ ಅದಾದ್ಮೇಲೆ ಕುದುರೆ ಮೇಲೆ ಕೂತಿರುವಂತಹ ರಾಜ, ಮತ್ತೆ ಹಿಂದೆ ಸೈನಿಕರು, ಯಾವ್ದ್ಯಾವ್ದೋ ತರದ ಕೆತ್ತನೆ ಇದೆ ಒಂದು ಕಲ್ಲಿನ ಮೇಲೆ. ಪೂರ್ತಿ ಹಾಳಾಗಿದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, ಕಾಣಿಸುತ್ತಲ್ವಾ, ಈ ಸೇವಕ ಇದ್ದಂಗಿದೆ. ಅಲ್ಲಿ ಕುದುರೆ ಇದೆ. ಅದಾದ್ಮೇಲೆ ಅಲ್ಲಿ ನೋಡಿ, ಅಲ್ಲಿ ಯಾರೋ ಪಲ್ಲಕ್ಕಿ ಥರ, ಅಲ್ಲಿ ಯಾರೋ ಛತ್ರಿ ಥರದ್ದು ಏನೋ ಹಿಡ್ಕೊಂಡಿದ್ದಾರೆ. ಅದಾದ್ಮೇಲೆ ಆ ಕಡೆ ನೋಡಿ, ಇದೇ ಥರದ ಒಂದು ಕಲ್ಲು ಅಲ್ಲಿದೆ ನೋಡಿ. ಪೂರ್ತಿ ಹಾಳಾಗಿದೆ. ನಿಜವಾಗ್ಲೂ ಒಳಗಡೆ ಪರಿಸ್ಥಿತಿ ಬಹಳ ಅಂದರೆ ಬಹಳ ಭಯಂಕರವಾಗಿದೆ. ಏನಿರ್ಬೋದು ಒಳಗಡೆ. ಸೊ ಇಲ್ಲಿ ನಿಧಿ ಇದೆ ಅನ್ನೋ ಥರ ಯೋಚನೆ ಮಾಡಿ ಅಗದಿದ್ದಾರೆ ಏನೋ ಗೊತ್ತಿಲ್ಲ. ನೋಡಬಹುದು ಯಾವ ಲೆವೆಲ್ಗೆ ಒಳಗಡೆ ಅಗದಿದ್ದಾರೆ ಅಂತ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಇದು ರಾಜರು ಮಹಾರಾಜರು ಕಟ್ಟಿದಂತಹದಂತ. ನೋಡ್ತಿರ್ಬೋದು ಇಲ್ಲಿಯ ಸ್ಟ್ರಕ್ಚರ್ ಕಟ್ಟಿರುವಂತಹ ರೀತಿ ಹೇಗಿದೆ ಅಂತ. ಗಮನಿಸಿ, ಈ ಕಲ್ಲಿನ ಕೆಳಗೆ ಇಲ್ಲೊಂದು ಹೋಲ್ ಇದೆ, ಮತ್ತೆ ಈ ಕಡೆ ಒಂದು ಹೋಲ್ ಇದೆ. ನಾಲ್ಕು ಕಡೆ ಈ ತರದ ಡಿಸೈನ್ ಇದೆ ನೋಡಿ. ಹಿಂಗೋಗಿ ಹಿಂಗ್ ಬಂದಿರೋದು, ಹಿಂಗೋಗಿ ಹಿಂಗ್ ಬಂದಿರೋದು. ಸೊ ಈ ಕಡೆನೂ ಅದಿದೆ, ಅಲ್ಲೊಂದಿದೆ, ಆ ಕಡೆ ಈ ಕಡೆ. ಇದನ್ನ ನೋಡಿದಾಗ ನಮ್ಗೆ ಅರ್ಥ ಆಗೋದೇನು ಅಂದರೆ, ನಿಮ್ಗೆ ಗೊತ್ತಿದ್ದ ಹಾಗೆ ಮುಸ್ಲಿಮರ ಆಡಳಿತ ಇತ್ತು ಆ ಸಂದರ್ಭದಲ್ಲಿ ನಿರ್ಮಿತವಾದಂಥದ್ದು ಅಂತ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಯಾವುದ್ರ ಮೇಲೆ ನಂಬೋದು ಅಂದರೆ ಆ ಒಂದು ಡಿಸೈನ್ ಮೇಲೆ, ಆದ್ಮೇಲೆ ಇಲ್ಲಿ ಬಳಸಿರುವಂಥ ಒಂದಿಷ್ಟು ಸುಣ್ಣದ ಏನಿದಾವೆ ಅದ್ರ ಮೇಲೆ. ಇದರ ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಅಲ್ಲೊಂದು ಡಿಸೈನ್ ಇದೆ, ಇಲ್ಲೊಂದು ಡಿಸೈನ್ ಇದೆ, ತೋರಿಸ್ತೀನಿ ಬನ್ನಿ.
ಕಲ್ಲು ಬಂಡೆ ಮೇಲೆ ಚಿತ್ರಗಳಿದ್ದಾವೆ. ನನಗಂತೂ ಗೊತ್ತಾಗ್ತಿಲ್ಲ ಏನು ಅಂತ. ಎಕ್ಸ್ಪ್ಲೋರ್ ಮಾಡಿರೋದು, ಬರೀ ತೋರಿಸ್ತೀನಿ. ಇಷ್ಟೆಲ್ಲ ಸ್ವಚ್ಛ ಮಾಡಿದ್ಮೇಲೆ ಈಗ ಸ್ವಲ್ಪ ಡೀಟೇಲಿಂಗಾಗಿ ಕಾಣ್ತಾ ಇದೆ. ಮುಂದೆ ಒಬ್ಬ ಸೈನಿಕ ನಿಂತಿದ್ದಾನೆ, ಕುದುರೆ ಮೇಲೆ ಒಬ್ಬ ರಾಜ ಕೂತಿದ್ದಾನೆ ಅನಿಸುತ್ತೆ. ಇದ್ರೊಳಗಡೆ ಇರುವಂಥ ಅಚ್ಚರಿಯ ವಿಚಾರ ಏನು ಅಂದರೆ, ನಾರ್ಮಲ್ ಆಗಿ ಒಬ್ಬ ಸೈನಿಕ ಇದ್ದಾನೆ, ಸೈನಿಕ ಕುದುರೆ ಮುಂದೆ ಹೋಗ್ತಾ ಇದ್ದಾನೆ. ಹಿಂದುಗಡೆ ಇರುವಂತಹ ಕುದುರೆ ಮೇಲೆ ಒಬ್ಬ ರಾಜ ಕೂತಿದ್ದಾನೆ. ಆ ರಾಜನ ಹಿಂದೆ ಒಂದು ಮಗು ಕೂತಿದೆ. ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿ ಸೈನಿಕ ಇದ್ದಾನಲ್ವಾ, ಸೊ ಈ ಕಡೆ ಕುದುರೆ ಇದೆ. ಸೊ ರಾಜ ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದಾನೆ, ಅದೇನು ಗೊತ್ತಾಗ್ತಿಲ್ಲ. ಅಲ್ಲಿ ಸ್ವಲ್ಪ ಸ್ವಚ್ಛ ಮಾಡಬೇಕಿನ್ನು. ಇಲ್ಲಿ ಕಿರೀಟ ಇದೆ ನೋಡಿ, ರಾಜನ ಮುಖ. ಸೊ ಮಗು ಇಲ್ಲಿದೆ ನೋಡಿ, ಇದು ಕುದುರೆಯ ಬಾಲ, ಇಲ್ಲಿ ಮಗು ಇದೆ, ಇಲ್ಲಿ ರಾಜ ಇದ್ದಾನೆ. ಇದು ಎಕ್ಸ್ಪ್ಲೋರ್ ಮಾಡಿರೋದಷ್ಟೇ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನೀವು ನೋಡ್ದಂಗೆ ಇನ್ನೊಂದೇನು ಅಂದರೆ, ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಕಲ್ಲಿದೆ ಕರಿದು, ಅಲ್ಲೊಂದು ಕಲ್ಲಿದೆ. ಅವೆರಡು ಕಲ್ಲುಗಳಿಗೆ ಇಲ್ಲಿ ಕೆಳಗೆ ಹೋಲಿದೆ, ಆ ಕಡೆ ಒಂದು ಈ ಕಡೆ ಒಂದು. ಸೊ ಡೆಫಿನೆಟ್ಲಿ ನಾವು ಅನ್ಕೊಳ್ಬೋದು ಬಾಕ್ಲಿತ್ತು ಅಂತ. ಜಾಸ್ತಿ ಹೊತ್ತು ಇಲ್ಲಿರೋದು ಸರಿಯಲ್ಲ, ಬನ್ನಿ ಹೊರಡೋಣ. ಪೂರ್ತಿ ಫ್ರಂಟ್ ವ್ಯೂವಿಂದ ಈ ಥರ ಕಾಣಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಹೇಳ್ದಾಗಲೇ ಆವಾಗಲೇ ನೋಡಿ. ಸೊ ಏನು ಅರ್ಥ ಇದಾವೆ ಏನು. ಸೊ ಇಲ್ಲೆಲ್ಲ ಬೆಳೆ ಬೆಳ್ಕೊಂಡಿದ್ದಾರೆ. ಆ ಕಡೆ ಹಿಂದ ಕೆರೆ ಅದಲ್ಲ ಅಣ್ಣ, ಯಾರು ಕಟ್ಸಿದದು? ಅದೇ ಕೆರೆ ಮೊದಲು ಯಾಕೆ ಗೊತ್ತಿಲ್ಲಪ್ಪ. ಇಲ್ಲಿ ಚೆನ್ನಿಕೆರೆ ಎಲ್ಲ ಇದಾವೆ ಇಲ್ಲಿ. ಹಾಂ ಹಾಂ, ಚೆನ್ನಿಕೆರೆ ಬಾಜು ಅದಕ್ಕೆ ಚೆನ್ನಿಕೆರೆ ಅಂತಂದು ಚೆನ್ನಿಕೆರೆ ಅಂತ ಹೆಸರು ಬೀಳೋದು. ಹಾಂ ಹಾಂ, ಅದು ಬರೋ ಹೊತ್ತಿನ ಹೊಲ್ದಾಗ ಒಂದು ಗುಡಿ ಇದ್ದಂಗೆ ಅದಲ್ಲ ಹಳೆಯದು, ಅದೇನ ಇದು? ಅದು ಯಾವ ಮೊದಲು ಗುಡಿ ಅದು ಯಾರು ಭಾಳ ದಿನ ಮಾಡಿದ್ರೆ ಬಿಡೋದು ಇಷ್ಟ ಆಯ್ತು. ಏನಂತಾರೆ ಅದಕ್ಕೆ? ಅದು ಕೇಳಿರಪ್ಪ, ಅದಕ್ಕೆ ಆ ಜಾಗಕ್ಕೆ ಏನಂತಾರೆ ಗೊತ್ತಿಲ್ಲ. ಆ ಜಾಗ ಕೇಳಿರೋದು ಹಾಂ ಹಾಂ, ಗೊತ್ತಿರಗಳಕ್ಕೆ ಬರೋರು. ಕರೆ ಕರೆ. ಇಲ್ಲಿ ಸುತ್ತಮುತ್ತ ನೋಡಕ್ಕೆ ಏನಿಲ್ಲ, ಸುತ್ತಮುತ್ತ ನೋಡಕ್ಕೆ ಜಾಗ ಯಾವಿಲ್ಲ, ನೋಡವಂತವು ನೋಡ ಅಂತ. ಹಾಂ, ಇದೇ ಗುಡ್ಡ ಜರಿ ನೋಡ್ಬೇಕು, ಭಾರಿ ಕಾಣ್ತದೆ. ಇಲ್ಲಿ ನೋಡಿ, ಇಲ್ಲೊಂದು ಕಲ್ಲಿನ ದೊಡ್ಡದಾದಂತಹ ಗೋಡೆ, ದ್ವಾರ ಬಾಗಿಲಿದ್ದಂಗಿದೆ. ಹೌದು, ಇದು ದ್ವಾರ ಬಾಗಿಲೇ, ಆದ್ರೆ ಇದಕ್ಕೆ ಕಬರಸ್ಥಾನ ಅಂತ ಕರೀತಾರೆ. ಅಂದರೆ ಮುಸ್ಲಿಂ ಜನಾಂಗದವರನ್ನ ಸಮಾಧಿ ಮಾಡುವಂತಹ ಸ್ಥಳ. ಒಳಗೆ ಹೋಗೋಕೆ ಇದು ಪ್ರವೇಶ ದ್ವಾರ. ಸ್ನೇಹಿತರೆ, ಅಲ್ಲೇ ನೋಡ್ತೀರಾ, ಅದು ಪೊಲೀಸ್ ಸ್ಟೇಷನ್. ಇಲ್ಲಿ ನೋಡ್ತಿರ್ಬೋದು, ಇದು ನೋಡ್ತಿರೋದು ಜಡ್ಜ್ ಕ್ವಾರ್ಟರ್ಸ್. ಸೊ ನಾವೀಗ ಇರೋದು ಇದು ಕಮಾನ್ ಯಾವ್ದ್ರಿದ್ರಿ ಇದು? ನಮ್ಮ ನಿಜಾಮ್ ಸರ್ಕಾರ ಕಾಲದ್ದು. ಹಾ ಹಾ, ಅವಾಗ ಏನಿತ್ರಿ ಇಲ್ಲಿ ಒಳಗೆ? ಈಗ ಇದು ಖಬರ್ಸ್ಥಾನ ಅದ, ಶಂಶಾನ ಜೀವನ. ಅವ್ರನ್ನ ಕೇಳಿದ್ರೆ ಹೆಚ್ಚಿನ ಮಾಹಿತಿ ಸಿಗ್ಬಹುದು ಅಂತ ಇವ್ರನ್ನ ಕೇಳಿದ್ವಿ. ಆದ್ರೆ ಪ್ರೇಯರ್ ಶುರುವಾಯ್ತು, ಹಂಗಾಗಿ ಅವರು ಅರ್ಧಕ್ಕೆ ಅಲ್ಲಿಂದ ಹೊರಟು ಹೋದ್ರು. ಸೊ ಅವ್ರಿಗೆ ಪ್ರೇಯರ್ಗೆ ಲೇಟ್ ಆಗುತ್ತೆ, ಹಂಗಾಗಿ ಅವ್ರನ್ನ ಕಳಿಸ್ಬಿಟ್ಟೆ. ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಹೆಂಗೆ ಅನಿಸ್ತ್ರಿ? ಜಾಸ್ತಿ ಏನಿಲ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಮುಲಾಜಾ ಇಲ್ಲ, ಡಿಸ್ಲೈಕ್ ಮಾಡ್ರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಒಳಗೆ. ನಿಮ್ಮೂರಿನ ಇತಿಹಾಸ ಅಥವಾ ನಿಮ್ಮೂರಿನ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಜಾಗಗಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ಕಳಿಸಿ. ನಾನು ಬಂದು ನಿಮ್ಮೂರನ್ನ ಎಕ್ಸ್ಪ್ಲೋರ್ ಮಾಡಿ ಸಾಧ್ಯವಾದಷ್ಟು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ. ಸಿಗೋಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ಇನ್ನೊಂದನ್ನು ಮರಿಬೇಡ್ರಿ, ಯಾವ್ದು ಗೊತ್ತಲ್ರಿ, ಶೇರ್ ಮಾಡೋದನ್ನು. ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.